ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಡ್ಯ ಕಾವ್ಯ ವ್ಲಾಗ್ಸ್. ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಮೊದಲನೇ ಹೀರೋ ಅಲ್ವಾ. ಸೊ ನನ್ನ ಮಗಳು ಅಷ್ಟೇ, ಅವ್ರ ಅಪ್ಪ ಇದ್ಬಿಟ್ರೆ ನಾನು ಬೇಕಾಗೇ ಇಲ್ಲ ಅವಳಿಗೆ. ನನಗೂ ಅಷ್ಟೇ ನನ್ನ ಮೊದಲನೇ ಹೀರೋ ನನ್ನ ಅಪ್ಪ. ಇದು ಒಂದು ವಿಶೇಷವಾದ ವ್ಲಾಗ್, ತುಂಬ ಸ್ಪೆಷಲ್ ವ್ಲಾಗ್. ಇದು ನಮ್ಮ ಅಪ್ಪನ ರಿಟೈರ್ಮೆಂಟ್ ಫಂಕ್ಷನ್. ಸೊ ಅವರ ಏನು ಈ ಪ್ರೊಫೆಷ್ನಲ್ ಲೈಫ್ ಜರ್ನಿ ಮುಗ್ದಿದೆ, ಸೊ ಅದರದ್ದು ಒಂದು ವ್ಲಾಗ್ ಇದು. ಅವರ ಸ್ಕೂಲ್ ಕಡೆಯಿಂದ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭನ ಹಮ್ಮಿಕೊಂಡಿದ್ರು. ಇನ್ನು ನಮ್ಮ ಯಜಮಾನ್ರು ಈ ಫಂಕ್ಷನ್ಗೆ ಅಟೆಂಡ್ ಮಾಡಲೇಬೇಕು ಅಂತ ರಜನ ಆ ಫಂಕ್ಷನ್ಗೆ ಆಗುವಂತೆ ಟೈಮ್ ಅಡ್ಜಸ್ಟ್ ಆಗುವಂತೆ ಹಾಕ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ನಾನು, ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ, ಅವ್ರ ಪುಟ್ಟ ಮಗು ಎಲ್ಲರೂ ಕೂಡ ನಾವು ಈ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದು. ಇನ್ನು ನಮ್ಮಪ್ಪನಿಗೆ ಮೊದಲನೇ ಪ್ರಿಫರೆನ್ಸ್ ಯಾವಾಗಲೂ ಅವ್ರ ಸ್ಕೂಲೇ ಆಗಿತ್ತು. ನಾನು ನಮ್ಮಮ್ಮ ಯಾವಾಗಲೂ ಅದನ್ನು ಹೇಳ್ತಿದ್ದು, ನಿಮಗೆ ಫಸ್ಟ್ ಸ್ಕೂಲೇ, ಮನೆ ನೆಕ್ಸ್ಟ್ ಅಂತ. ಅವರು ಅದನ್ನು ಒಪ್ಕೋತಾ ಇದ್ರು. ಸೊ ಮಕ್ಕಳು ಅವ್ರ ಬಗ್ಗೆ ಒಪಿನಿಯನ್ ಹೇಳೋದನ್ನ ಕೇಳಿದ್ರೆ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಇಲ್ಲಿ ಆ ಸ್ಕೂಲಲ್ಲಿ ಅವ್ರು ಮಾಡಿದಂಥ ಪ್ರೋಗ್ರಾಮ್ಗಳು ಅವನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ರು. ಒಂಥರ ಹಳೆಯ ನೆನಪುಗಳು. ಅಪ್ಪ ಅಂತೂ ಸಖತ್ ಎಮೋಷ್ನಲ್ ಆಗಿ ನೋಡ್ತಾಯಿದ್ರು ಈ ಕ್ಲಿಪ್ಪಿಂಗ್ಸ್ನೆಲ್ಲ. ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡ್ದೇನೆ ಅಪ್ಪನ ಸಾಕಷ್ಟು ಜನ ಫ್ರೆಂಡ್ಸ್, ಅವರು ಜೊತೆ ಕೆಲಸ ಮಾಡ್ತಿದ್ದವರು, ಈಗ ಮಾಡ್ತಾ ಇರೋರು, ಪಾಸ್ಟ್ ಅವ್ರು ಯಾರ ಜೊತೆ ಕೆಲಸ ಮಾಡ್ತಾಯಿದ್ರು ಅವರು, ಮತ್ತು ಅವ್ರ ಕ್ಲಸ್ಟರ್ ಅವರು, ಹೀಗೆ ಸಾಕಷ್ಟು ಜನ ಅವರ ಹಿತೈಷಿಗಳು ಎಲ್ಲರೂ ಬಂದು ನಮ್ಮ ಅಪ್ಪನಿಗೆ ಅವರ ನೆಕ್ಸ್ಟ್ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಅಂತ ವಿಶ್ ಮಾಡಿದ್ರು. ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಸದ್ಯ ಇನ್ಮೇಲೆ ಅಪ್ಪ ಆರಾಮಾಗಿ ಮನೇಲಿ ಇರ್ತಾರೆ. ಈ ಸ್ಕೂಲು, ಮಕ್ಕಳು, ಅದು ಇದು ಅನ್ನೋ ಟೆನ್ಷನ್ ಇಲ್ಲದೆ ಆರಾಮಾಗಿ ಮನೇಲಿರ್ತಾರೆ ಅಂತ ಒಂದು ಕಡೆ ಖುಷಿ ಆದ್ರೂ, ಇನ್ನೊಂದು ಕಡೆ ಈ ಕೆಲಸ ಎಲ್ಲ ಇಲ್ಲದೆ ನಮ್ಮಪ್ಪ ಹೇಗಿರ್ತಾರೆ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಯಾವಾಗಲೂ ಕೆಲಸ ಕೆಲಸ ಅಂತಿದ್ರು. ವರ್ಕಾಲಿಕ್ ನಮ್ಮಪ್ಪ. ಸೊ ದಿಸ್ ಈಸ್ ದ ಮೂಮೆಂಟ್. ಅಪ್ಪನಿಗೆ ಸನ್ಮಾನ ಮಾಡ್ತಾಯಿದ್ರು. ಶಾಲು, ಆ ಪೇಟ ಹಾಕಿ ಅವ್ರು ಬಂದವರೆಲ್ಲನೂ ಅಷ್ಟೇ ಶಾಲು, ಹಾರ ಮತ್ತು ಪೇಟ ಅವ್ರ ಕೈಲಿ ಏನಾಗುತ್ತೋ ಅದು ಗಿಫ್ಟ್ ಕೊಡೋದು, ಬೆಸ್ಟ್ ವಿಶಸ್ ಹೇಳೋದು. ನಾನು ಫಸ್ಟ್ ಟೈಮ್ ಈ ಥರ ಒಂದು ಸೆಂಡ್ ಆಫ್ ಫಂಕ್ಷನ್ನ ನೋಡಿದ್ದು ನಮ್ಮ ಅಪ್ಪಂದೇನೆ. ನಾನು ಬೇರೆ ಎಲ್ಲೂ ನೋಡಿರಲಿಲ್ಲ, ಎಲ್ಲೂ ಹೋಗಿರಲಿಲ್ಲ. ಈ ಗಿಫ್ಟೆಲ್ಲನೂ ನಾವು ಒಂದು ಕಡೆ ಅರೇಂಜ್ ಮಾಡಿ ನೋಡಿ ಎಲ್ಲ ಮಾಡೋಷ್ಟರಲ್ಲಿ ನಮಗೆ 2 ದಿನ ಟೈಮ್ ಹಿಡಿತು. ಅಷ್ಟು ಗಿಫ್ಟ್ಗಳು ಬಂದಿತ್ತು ಅಪ್ಪನಿಗೆ. ಅಪ್ಪನ ಮುಖದಲ್ಲಿ ಏನೋ ಒಂಥರ, ಅವ್ರ ಮುಖದಲ್ಲಿ ಒಂಥರ ಸಮಾಧಾನ ಕಾಣಿಸ್ತಾ ಇತ್ತು. ಓಕೆ, ನಾನು 100% ಎಫರ್ಟ್ ಹಾಕಿದ್ದೀನಿ ಅನ್ನೋ ಸಮಾಧಾನ ನಮ್ಮಪ್ಪನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಖಂಡಿತವಾಗ್ಲೂ ನಮ್ಮಪ್ಪ ಯಾವತ್ತೂ ಏನು ಕೆಲಸದಿಂದ ಜಾರ್ಕೊಳಕ್ಕೆ ನೋಡ್ತಾ ಇರಲಿಲ್ಲ. ಇನ್ನೂ ಹೆಚ್ಚು ಕೆಲಸ ಮಾಡಿ ಬರ್ತಿದ್ರು ಹೊರತು ಕೆಲಸದಿಂದ ಜಾರಕ್ಕೆ ಅವ್ರು ನೋಡ್ತಾನೇ ಇರಲಿಲ್ಲ. ಹಾಗಾಗಿ ಮೋಸ್ಟ್ಲಿ ಅವರು ಇಷ್ಟು ಜನನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಾರ್ಯಕ್ರಮ ಇದ್ದಿದ್ದು ಮಧ್ಯಾಹ್ನ, ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರೋದ್ರಿಂದ ಬಂದವರು ಊಟ ಮಾಡಿ ಹೋಗಲಿ ಅಂತ ಊಟದ ವ್ಯವಸ್ಥೆ ಕೂಡ ಮಾಡಿದ್ದು. ಸೊ ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಕಾರ್ಯಕ್ರಮ ಎಲ್ಲ ಮುಗ್ದಿದೆ, ಒಂದು 90% ಎಲ್ಲ ಮುಗ್ದಿದೆ. ಎಲ್ಲ ಸ್ವಲ್ಪ ಹರಿಬರಿಲಿರೋ ಕಾರಣ ಎಲ್ಲ ಊಟ ಮಾಡಿ ಹೊರಡಲಿ ಅಂತ ಬೇಗ ಇಲ್ಲಿ ಊಟ ಬಡಿಸ್ತಾಯಿದ್ರು. ನನ್ನ ಹಸ್ಬೆಂಡ್ ತುಂಬ ಒಳ್ಳೆ ಸಾಥ್ ಕೊಟ್ಟರು ನಮ್ಮಪ್ಪನಿಗೆ. ಫಂಕ್ಷನ್ಗಳಂದರೆ ಅವ್ರು ಇದ್ಬಿಟ್ರೆ ಟೆನ್ಷನ್ನೇ ಇಲ್ಲ. ಎಲ್ಲ ಕೆಲಸಗಳನ್ನೂ ಅವರೇ ಮುಂದೆ ನಿಂತು ಮಾಡ್ತಾ ಇರ್ತಾರೆ.
ಇದು ಪ್ರೋಗ್ರಾಮ್ದು ಪಾರ್ಟ್ 2 ವರ್ಷನು. ಸೊ ಇಂಡೋರಲ್ಲಿ ಒಂದು ರೂಮಲ್ಲಿ ಮಾಡಿದ್ರು. ಅಲ್ಲಿ ಊಟ ಎಲ್ಲ ಆದಮೇಲೆ ಇನ್ನೂ ಒಂದಷ್ಟು ಜನ ಆಪ್ತರು ಬಂದಿದ್ರಲ್ಲ, ಸೊ ಅದನ್ನು ಇಲ್ಲಿ ಹೊರಗಡೆ ಮಾಡೋಣ ಅಂದ್ಬಿಟ್ಟು ಈ ಹೊರಗಡೆ ಸ್ವಲ್ಪ ಚೇರ್ ಅರೇಂಜ್ಮೆಂಟ್ಸ್ ಎಲ್ಲನೂ ಮಾಡಿ ಇಲ್ಲಿ ತುಂಬ ಪರ್ಸ್ನಲ್, ಅಂದರೆ ಇಲ್ಲಿ ಅವ್ರವ್ರ ಒಪಿನಿಯನ್ಗಳನ್ನ ಅವ್ರು ಹೇಳ್ಕೊತಾಯಿದ್ರು. ಏನು ಆ ಪ್ರೊಫೆಷನ್ದು ಬಿಟ್ಟು ನಮ್ಮ ಅಪ್ಪನಲ್ಲಿ ಏನೇನು ಒಳ್ಳೆತನ ನೋಡಿದ್ರು, ಅವರವರ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ರು. ನಿಜವಾಗ್ಲೂ ನನಗೊಂಥರ ಮನಸ್ಸು ತುಂಬಿ ಬರ್ತಾಯಿತ್ತು ಎಲ್ಲ ಅಪ್ಪನ ಬಗ್ಗೆ ಅಷ್ಟು ಒಳ್ಳೊಳ್ಳೆ ಒಪಿನಿಯನ್ ಹೇಳ್ತಾಯಿದ್ರು. ಮತ್ತು ನಮ್ಮ ಅಪ್ಪನ ಕಣ್ಣಲ್ಲಿ ತುಂಬಿದಂಥ ಆನಂದವಾದ ಕಣ್ಣೀರು, ಆನಂದ ಬಾಷ್ಪ. ಸೊ ನಿಜಕ್ಕೂ ತುಂಬಾ ಖುಷಿ ಅನ್ನಿಸ್ತಾಯಿತ್ತು ನನಗೆ. ಅಮ್ಮ ಇದ್ದಿದ್ರೆ ಅನ್ನೋದು ನನಗೆ ಆ ಫಂಕ್ಷನ್ ಅಂತ ಶುರುವಾದವಿಂದ ಆ ಫಂಕ್ಷನ್ ಮುಗ್ದಾದ್ಮೇಲೂ ನನಗೆ ಅನ್ನಿಸ್ತಾ ಇದ್ದಿದ್ದು ಒಂದೇ, ಅಮ್ಮ ಇರಬೇಕಿತ್ತು. ಈಗ ಎಲ್ಲ ಅಪ್ಪ ಅವರ ಪ್ರೊಫೆಷ್ನಲ್ ಲೈಫ್ ಎಲ್ಲನೂ ಮುಗಿಸಿ ಈಗ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ನಮ್ಮಮ್ಮ ಇರಬೇಕಿತ್ತು. ಅಮ್ಮಂದು ಯಾವಾಗಲೂ ಒಂದೇ ಕಂಪ್ಲೇಂಟು, ನನ್ನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಲ್ಲ, ಯಾವಾಗಲೂ ಸ್ಕೂಲು ಅಂತ ಅಂತೀರಾ ಅಂತ. ಈಗ ಟೈಮ್ ಸ್ಪೆಂಡ್ ಮಾಡುವಂಥ ಸಮಯ ಬಂದಿದೆ. ಈಗ ಒಬ್ಬರೇ ಇದ್ದಾರೆ, ಅಮ್ಮ ಇಲ್ಲ. ತುಂಬಾ ಕಷ್ಟ ಅನ್ನಿಸ್ತಾಯಿತ್ತು ಅಲ್ಲಿ ಕೂತ್ಕೊಂಡು ಅವ್ರ ಮಾತುಗಳನ್ನ ಕೇಳೋದಕ್ಕೆ. ಇನ್ನು ಇವ್ರು ಬಂದು ಆಶಾ ಮೇಡಮ್ ಅಂತ ನಮ್ಮ ಅಪ್ಪನಿಗೆ ಮತ್ತು ನನಗೆ ತುಂಬ ಬೇಕಾದವರು, ತುಂಬ ಆಪ್ತರು. ಸೊ ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ನಮ್ಮಪ್ಪ ಎಷ್ಟು ತಡೆದಿಟ್ಟಿದ್ರೋ ಅಷ್ಟು ಅಳೋದಕ್ಕೆ ಶುರು ಮಾಡಿದ್ರು. ಸೊ ಫೈನಲಿ ಮೇಡಮ್ ನಮ್ಮ ಅಪ್ಪನಿಗೆ ಒಂದು ತುಂಬ ಒಳ್ಳೆ ಗಿಫ್ಟ್ ಕೊಟ್ಟರು. ಅಪ್ಪ ಅಮ್ಮಂದು ಒಂದು ಫೋಟೋನ ಕೊಟ್ಟರು. ಅದನ್ನ ನೋಡಿ ನಮ್ಮ ಅಪ್ಪನಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಮೋಸ್ಟ್ಲಿ ತುಂಬ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ ಅವರು ಕಂಟ್ರೋಲ್ ಮಾಡಬೇಕು ಅಂತ. ನಾನಿನಗೆ ನೀನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ನಾನು ಇವ್ರನ್ನ ಹೆಚ್ಚಾಗಲ್ದಲೇನೆ ನಮ್ಮ ತಂದೆ ಥರ ಅಂತ ಯಾವಾಗಲೂ ಅನ್ಕೋತಾ ಇದ್ದೆ. ಕಾವ್ಯ ಮೇಡಮ್ ಹಂಗನ್ನೋರು, ಅವ್ರಿಗೆ ನೀವೊಬ್ರು ಮಗಳಿದ್ದಂಗೆ ಅಂತ. ಇವ್ರ ದಾಂಪತ್ಯ ನೋಡಿ ನಾವು ಗಂಡ ಹೆಂಡತಿ ನಡುವೆ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ. ಅಷ್ಟೊಂದು ಹೆಂಡತಿಗೆ ಗೌರವಿಸ್ತಿದ್ದಂಥವ್ರು, ಹೆಂಡತಿನ ಸುಖ ಸಮಯದಲ್ಲಿ ಅಷ್ಟೇ ಅಲ್ಲ, ಕಷ್ಟದಲ್ಲಿ ಅನಾರೋಗ್ಯದಲ್ಲಿ ಹೇಗೆ ಹೆಂಡತಿ ಜೊತೆ ನಿಲ್ಲಬೇಕು ಅನ್ನೋದನ್ನ ನಿಜವಾಗ್ಲೂ ಅವ್ರನ್ನ ನೋಡಿ ಕಲೀರಿ ಅಂತ ನಾನು ನನ್ನ ಗಂಡನಿಗೆ ಸಾಕಷ್ಟು ಸಲ ಹೇಳಿದ್ದೀನಿ. ನಿಮ್ಮ ಆ ಭಾವನೆಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಸರ್. ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ತೀವಿ ಅಂತ. ಅಪ್ಪ ಏನು ಅವ್ರ ದುಃಖ ಎಲ್ಲನೂ ಹೊರಗಡೆ ಹಾಕಿದ್ರು, ಸಮಾಧಾನ ಆದರು. ಇನ್ನು ನೆಕ್ಸ್ಟು ಅವರ ತುಂಬ ಆಪ್ತರು, ಅವರ ಫ್ರೆಂಡ್ಸ್, ನಮ್ಮ ಅಪ್ಪನ ಸುಖದ ಟೈಮಲ್ಲಿ ದುಃಖದ ಟೈಮಲ್ಲಿ ಜೊತೆಯಾಗಿದ್ದವರೆಲ್ಲ ಬಂದು ಅಪ್ಪನಿಗೆ ಸನ್ಮಾನ ಮಾಡಿ ಗಿಫ್ಟ್ ಅಂತೆ ಮತ್ತು ಹಣ್ಣು, ಶಾಲು, ಹಾರ ಎಲ್ಲನೂ ಕೊಟ್ಟು ಹೋದರು. ಸೊ ಎಲ್ಲ ಒಂದಷ್ಟು ವೀಡಿಯೋ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ನಮ್ಮಪ್ಪ ಅವರ ಒಪಿನಿಯನ್ನ ಹೇಳ್ತಾಯಿದ್ರು. ಸೊ ಅವರು ಹೇಗೆ ಈ ಜರ್ನಿನ ಕಂಪ್ಲೀಟ್ ಮಾಡಿದ್ರು, ಇನ್ನು ಪರ್ಟಿಕ್ಯುಲರ್ ಈ ಸ್ಕೂಲಲ್ಲಿ ಅವರ ಜರ್ನಿ ಹೇಗಿತ್ತು, ಅವರ ವೃತ್ತಿ ಜೀವನ ಹೇಗಿತ್ತು ಅನ್ನೋದೆಲ್ಲನೂ ಹೇಳ್ತಾಯಿದ್ರು. ಸೊ ನಮ್ಮಪ್ಪನ ಲಾಸ್ಟ್ ಡೇ ಇದು, HM ಆಗಿ ಅವರು ಲಾಸ್ಟ್ ಡೇ ಇದು ಅಂತ ನಾನು ಒಂದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಸೊ ಪ್ರೋಗ್ರಾಮ್ ಎಲ್ಲ ಮುಗೀತು, ಊಟ ತಿಂಡಿ ಎಲ್ಲ ಆಯಿತು, ಎಲ್ಲರೂ ಹೊರಟರು. ನಾನು ಯೋಚನೆ ಮಾಡ್ತಾಯಿದ್ದೆ, ನಾವು ಈ ಲೆವೆಲಲ್ಲಿ ಇದ್ದೀವಿ ಇವತ್ತು ಅಂದರೆ ನಮ್ಮಪ್ಪ, ಅವರ ಪ್ರೊಫೆಷನ್ನೇ ಕಾರಣ. ಸೊ ನಮಗೊಂದು ಒಳ್ಳೆಯ ಜೀವನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತೆ ಅಪ್ಪ, ಅವರ ಪ್ರೊಫೆಷನ್, ನಮ್ಮ ಅಪ್ಪನ ಜೊತೆ ನಿಂತಂಥ ನಮ್ಮಮ್ಮ, ಎಲ್ಲರೂ ಕಾರಣ. ಸೊ ನಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡಿದಂಥ, ಈ ಫಂಕ್ಷನ್ಗೆ ಬಂದು ಎಲ್ಲ ಹೆಲ್ಪ್ ಮಾಡಿದಂಥ, ಅಪ್ಪನಿಗೆ ವಿಶ್ ಮಾಡಿದಂಥ ಎಲ್ರಿಗೂ ನನಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ತುಂಬ ಹೃದಯದ ಧನ್ಯವಾದಗಳು ಅವರೆಲ್ಲರಿಗೂ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಬಂಧುಗಳೇ. ಮತ್ತೆ ಸಿಗುವ. ಆರೋಗ್ಯ ತುಂಬ ಮುಖ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.